ಪ್ರಿಯ ಓಶೋ ಪ್ರೇಮಿಗಳೇ, ಮಣ್ಣಿನ ಹಣತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಮನುಷ್ಯನನ್ನು ಪರಮಾತ್ಮನವರೆಗೆ ತಲುಪದಂತೆ ಯಾರು ತಾನೇ ತಡೆ ಹಿಡಿದಿರುವವರು? ಮನುಷ್ಯನನ್ನು ಭೂಮಿಯಲ್ಲಿಯೇ ಯಾರು ಬಂಧಿಸಿಡುವರು? ಅದ್ಯಾವ ಶಕ್ತಿಯು ಜೀವನಧಾರೆಯ ನದಿಯನ್ನು ಸಾಗರದವರೆಗೆ ತಲುಪಲು ಬಿಡದಿರುವುದು? ನಾನು ಹೇಳುವೆ, ಮನುಷ್ಯನೇ. ಆತನ ಅಹಂಕಾರದ ಭಾವವೇ ಆತನನ್ನು ಮೇಲೇಳಲು ಬಿಡುವುದಿಲ್ಲ. ಭೂಮಿಯ ಗುರುತ್ವಾಕರ್ಷಣೆಯಲ್ಲ, ಅಹಂಕಾರದ ರಣಭಾರವೇ ನಮ್ಮನ್ನು ಮೇಲೇಳಲು ಬಿಡುವುದಿಲ್ಲ. ನಾವು ನಮ್ಮದೇ ಭಾರದಿಂದ ಕುಸಿದಿದ್ದೇವೆ ಹಾಗೂ ಚಲಿಸಲು ಅಸಮರ್ಥರಾಗಿದ್ದೇವೆ. ದೇಹವು ಮಾತ್ರವೇ ಭೂಮಿಯ ವಶದಲ್ಲಿರುವುದು. ಅದರ ಗುರುತ್ವಾಕರ್ಷಣೆಯು ದೇಹವನ್ನು ಮಾತ್ರ ಬಂಧಿಸುತ್ತದೆ. ಅಹಂಕಾರವು ಆತ್ಮವನ್ನೂ ಸಹ ಪೃಥ್ವಿಯೊಂದಿಗೆ ಬಂಧಿಸಿದೆ. ಅದರ ಭಾರವೇ ಪರಮಾತ್ಮನವರೆಗೆ ಏರಲಾರದಂತೆ ನಮ್ಮಲ್ಲಿ ಅಸಮರ್ಥತೆಯನ್ನು, ನಿಶಕ್ತಿಯನ್ನು ತಂದೊಡ್ಡಿದೆ. ದೇಹವೇನೋ ಬಂದಿರುವುದು ಭೂಮಿಯಿಂದಲೇ, ಅದರಿಂದಲೇ ಜನಿಸಿ ಅದರಲ್ಲಿಯೇ ಲೀನವಾಗಬೇಕು. ಆದರೆ ಆತ್ಮವು ಅಹಂಕಾರದ ದೆಸೆಯಿಂದ ಪರಮಾತ್ಮನಿಂದ ವಂಚಿತವಾಗಿ ವ್ಯರ್ಥವಾಗಿಯೇ ದೇಹವನ್ನು ಅನುಕರಣೆ ಮಾಡಿ ವಿವಶವಾಗುತ್ತದೆ. ಆತ್ಮವು ಪರಮಾತ್ಮನವರೆಗೆ ತಲುಪದಿದ್ದಲ್ಲಿ ಜೀವನವು ಒಂದು ಅಸಹನೀಯ ಸಂಕಟದಲ್ಲಿ ನರಳುತ್ತದೆ. ಪರಮಾತ್ಮನೇ ಅದರ ವಿಕಾಸ. ಆತ್ಮದ ಅಭಿವ್ಯಕ್ತಿಯು ಇರುವುದು ಪರಮಾತ್ಮನಲ್ಲಿಯೇ. ವಿಕಾಸಕ್ಕೆ ಅಡ್ಡಿಯಾದೊಡನೆಯೇ ದುಃಖವು ಆರಂಭವಾಗುವುದು. ಸ್ವಯಂನ ಸಾಧ್ಯತೆಗಳನ್ನು ಸತ್ಯವಾಗಿಸಲು ವಿರೋಧ ಉಂಟಾದೊಡನೆಯೇ ಸಂಕಟಗಳು ಬರುವವು. ಏಕೆಂದರೆ ಸ್ವಯಂನ ಪೂರ್ಣ ಅಭಿವ್ಯಕ್ತಿಯೇ ಆನಂದ. ಅದನ್ನು ನೋಡುತ್ತಿರುವಿರೇನು? ಆ ಹಣತೆಯನ್ನು ನೋಡುತ್ತಿರುವಿರೇನು? ಮಣ್ಣಿನ ಮೃತ್ಯುವೇ ಹಣತೆಯಾಗಿದೆ. ಆದರೆ ಜ್ಯೋತಿಯು ಮಾತ್ರ ಅಮರವಾದುದು. ಹಣತೆ ಪೃಥ್ವಿಯದು, ಜ್ಯೋತಿಯು ಆಕಾಶದ್ದು. ಯಾವುದು ಪೃಥ್ವಿಯದೋ ಅದು ಪೃಥ್ವಿಯ ಮೇಲೆ ನಿಂತಿದೆ. ಆದರೆ ಜ್ಯೋತಿಯು ಸತತವಾಗಿ ಅರಿಯದೆ ಆಕಾಶದೆಡೆಗೆ ಓಡಿ ಹೋಗುತ್ತಿರುವುದು. ಮನುಷ್ಯನ ದೇಹವೂ ಸಹ ಇಂತಹ ಮಣ್ಣಿನದೇ. ಆದರೆ ಆತ್ಮವು ಮಾತ್ರ ಮಣ್ಣಿನದಲ್ಲ. ಅದು ಆರಿ ಹೋಗುವ ದೀಪವಲ್ಲ, ಅಮೃತ ಜ್ಯೋತಿ. ಹೀಗಿದ್ದಾಗ್ಯೂ ಅಹಂಕಾರದ ದೆಸೆಯಿಂದ ಪೃಥ್ವಿಗಿಂತ ಮೇಲೆ ಹೋಗುತ್ತಿಲ್ಲ. ಪರಮಾತ್ಮನೆಡೆ ಕೇವಲ ಇಂತಹವರು ಮಾತ್ರವೇ ಹೋಗಲು ಸಾಧ್ಯ. ಯಾರು ಎಲ್ಲ ರೀತಿಯ ಬಂಧನಗಳಿಂದಲೂ ದೂರ ಸರಿದಿರುವರೋ ಅವರು ಮಾತ್ರ. ನಾನೊಂದು ಕತೆ ಕೇಳಿರುವೆ. ಅತಿ ದುರ್ಗಮವಾದ ಮತ್ತು ಎತ್ತರವಾದ ಪರ್ವತದ ಮೇಲೆ ಪರಮಾತ್ಮನ ಸ್ವರ್ಣಮಂದಿರ ಹೊಂದಿತ್ತು. ಅದರ ಪೂಜಾರಿಯು ವೃದ್ಧನಾಗಿದ್ದನು ಹಾಗೂ ಅವನು ಘೋಷಿಸಿದ, ಮನುಷ್ಯರಲ್ಲಿ ಯಾರು ಅತ್ಯಂತ ಬಲಶಾಲಿಯೋ ಅವರಿಗೆ ಹೊಸ ಪೂಜಾರಿಯ ಸ್ಥಾನವನ್ನು ನೀಡಲಾಗುತ್ತದೆ. ಈ ಪದವಿಗಿಂತ ದೊಡ್ಡ ಸೌಭಾಗ್ಯವು ಇನ್ನಾವುದೂ ಇರಲಿಲ್ಲ. ನಿಗದಿಪಡಿಸಿದ ದಿನ ಬಲಶಾಲಿ ಉಮೇದುವಾರರು ಪರ್ವತಾರೋಹಣವನ್ನು ಆರಂಭಿಸಿಯೇ ಬಿಟ್ಟರು. ಯಾರು ಎಲ್ಲರಿಗಿಂತ ಮೊದಲು ಆ ಪರ್ವತದ ಮೇಲೆ ತಲುಪುವರೋ ಅವರು ನಿಶ್ಚಲವಾಗಿಯೇ ಬಲಶಾಲಿ ಎಂದು ಸಾಬೀತಾಗುತ್ತಿತ್ತು. ಪರ್ವತಾರೋಹಣದ ಸಮಯದಲ್ಲಿ ಪ್ರತಿಯೊಬ್ಬ ಉಮೇದುವಾರನು ತನ್ನ ಶಕ್ತಿಯ ಚಿಹ್ನೆಯಾಗಿ
ಅವರೆಷ್ಟು ಬಲಶಾಲಿ ಎಂದುಕೊಂಡಿದ್ದರೋ ಅದಕ್ಕೆ ಅನುಗುಣವಾದ ದಪ್ಪದ ಕಲ್ಲುಗುಂಡುಗಳನ್ನು ತಮ್ಮ ಭುಜದ ಮೇಲೆ ಇರಿಸಿಕೊಂಡಿದ್ದರು. ತಿಂಗಳಾನುಗಟ್ಟಲೆ ಕಠಿಣ ಪರ್ವತಾರೋಹಣವಾಗಿತ್ತು. ಅದರಲ್ಲಿ ಅನೇಕರಿಗೆ ತಮ್ಮ ಪ್ರಾಣ ಉಳಿಯಲಾರದೆಂಬ ಭಯವೂ ಇತ್ತು. ಬಹುಶಃ ಈ ಕಾರಣದಿಂದಲೇ ಆಕರ್ಷಣೆ ಮತ್ತು ಪೈಪೋಟಿ ಇತ್ತು. ಸಾವಿರಾರು ಜನರು ತಮ್ಮ ಭಾಗ್ಯದ ಹಾಗೂ ಪುರುಷಾರ್ಥದ ಪರೀಕ್ಷೆಗಾಗಿ ಹೊರಟಿದ್ದರು. ದಿನಗಳು ಕಳೆಯುತ್ತಿದ್ದಂತೆಯೇ ಅನೇಕ ಪರ್ವತಾರೋಹಿಗಳು ಹಿಂದಕ್ಕೆ ಬರಲಾರಂಭಿಸಿದರು. ತಾವು ಹೊತ್ತಿದ್ದ ಕಲ್ಲುಗುಂಡುಗಳನ್ನು ತಂದು ಸಮಾಜಕ್ಕೆ ಉಪಯೋಗವಾಗುವ ಯಾವುದೋ ಕೆಲಸ ಮಾಡಿದರು. ಇನ್ನುಳಿದವರು ಬಹಳ ಸೋತಿದ್ದರೂ ಸಹಿತ ಶ್ರದ್ಧೆಯಿಂದ ಮುಂದೆ ಮುಂದೆ ಸಾಗುತ್ತಿದ್ದರು. ಯಾರಾದರೂ ಕೆಳಗೆ ಬಿದ್ದರೂ ಸಹ ಬೇರೆ ಯಾರಿಗೂ ಅವರನ್ನು ವಿಚಾರಿಸಿಕೊಳ್ಳುವ ಸಮಯವಾಗಲಿ ತಾಳ್ಮೆಯಾಗಲಿ ಇರಲಿಲ್ಲ. ಆದರೆ ಒಂದು ದಿನ ಎಲ್ಲ ಪರ್ವತಾರೋಹಿಗಳು ಆಶ್ಚರ್ಯದಿಂದ ನೋಡಿದರು. ಎಲ್ಲರಿಗಿಂತ ಹಿಂದಿದ್ದ ವ್ಯಕ್ತಿಯು ಬಹಳ ವೇಗವಾಗಿ ಎಲ್ಲರಿಗಿಂತಲೂ ಮುಂದೆ ಹೋಗುತ್ತಿದ್ದ. ಆತನ ಭುಜದ ಮೇಲೆ ಶಕ್ತಿಯ ಚಿಹ್ನೆಯಾಗಿ ಯಾವುದೇ ಗುಂಡುಕಲ್ಲು ಇರಲಿಲ್ಲ. ಖಂಡಿತವಾಗಿಯೂ ಅದೇ ಅವನ ಶೀಘ್ರಗತಿಗೆ ಕಾರಣವಾಗಿತ್ತು. ಆತನು ತಾನು ಹೊತ್ತಿದ್ದ ಕಲ್ಲುಗುಂಡನ್ನು ಎಲ್ಲೋ ಬಿಸಾಡಿಬಿಟ್ಟಿದ್ದ. ಅವರೆಲ್ಲರೂ ಆತನ ಮೂಢತೆಯನ್ನು ನೋಡಿ ನಗಲಾರಂಭಿಸಿದರು. ಏಕೆಂದರೆ ತಮ್ಮ ಪೌರುಷದ ಚಿಹ್ನೆ ಇಲ್ಲದೆ ವ್ಯಕ್ತಿಯು ಪರ್ವತದ ಮೇಲೆ ತಲುಪುವ ಉದ್ದೇಶವಾದರೂ ಏನಿರಬಹುದು? 1 ತಿಂಗಳ ಕಷ್ಟಕರವಾದ ಆರೋಹದ ನಂತರ ಪರ್ವತಾರೋಹಿಗಳು ಪರಮಾತ್ಮನ ಮಂದಿರಕ್ಕೆ ತಲುಪಿದರು. ಆದರೆ ಅವರು ಕಂಡಿದ್ದೇನು? ಅವರಿಗೆ ಅವರ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ಏಕೆಂದರೆ ಅವರು ಯಾರನ್ನು ಸ್ವಲ್ಪ ಸಾಮರ್ಥ್ಯದವನು ಎಂದು ತೀರ್ಮಾನಿಸಿದ್ದರೋ ಆತನು ತನ್ನ ಪೌರುಷ ಚಿಹ್ನೆಯನ್ನು ಎಸೆದು ಎಲ್ಲರಿಗಿಂತಲೂ ಮುಂಚೆ ಮಂದಿರವನ್ನು ತಲುಪಿದ್ದರಿಂದ ಹೊಸ ಪೂಜಾರಿಯ ಪದವಿಯು ಆತನಿಗೆ ದೊರಕಿತ್ತು. ಆದರೂ ಇವರೆಲ್ಲರೂ ಈ ಅನ್ಯಾಯದ ಬಗ್ಗೆ ವಾಗ್ವಾದವನ್ನು ಮಾಡಿದಾಗ ಆ ವೃದ್ಧ ಪೂಜಾರಿಯು ಇವರೆಲ್ಲರನ್ನೂ ಸ್ವಾಗತಿಸಿ ಹೇಳುತ್ತಾರೆ, ಯಾರು ತಮ್ಮ ಅಹಂಕಾರದ ಭಾವದಿಂದ ಮುಕ್ತರಾಗಿರುತ್ತಾರೋ ಅವರಿಗೆ ಮಾತ್ರವೇ ಪರಮಾತ್ಮನ ಮಂದಿರದೊಳಗೆ ಪ್ರವೇಶಿಸಲು ಅಧಿಕಾರವಿರುವುದು. ಈ ಯುವಕನು ಒಂದು ಸಂಪೂರ್ಣ ನವೀನ ಶಕ್ತಿಯ ಪರಿಚಯವನ್ನಿತ್ತಿದ್ದಾನೆ. ಅಹಂಕಾರದ ಹೆಣಭಾರವು ವಾಸ್ತವಿಕವಾದ ಶಕ್ತಿಯಲ್ಲ. ನಾನು ನಿಮ್ಮೆಲ್ಲರಲ್ಲಿಯೂ ಸವಿನಯದಿಂದ ಕೇಳುತ್ತೇನೆ, ಪರ್ವತಾರೋಹಣಕ್ಕೆ ಮುಂಚೆ ಆ ಕಲ್ಲುಗುಂಡುಗಳನ್ನು ಭುಜದ ಮೇಲೆ ಹೊತ್ತು ತರುವ ಸಲಹೆಯನ್ನು ಯಾರು ಕೊಟ್ಟಿದ್ದರು? ಯಾವಾಗ ಕೊಟ್ಟಿದ್ದರು? ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.